ಹಾಯ್ ಎಲ್ಲರಿಗೂ ಇವತ್ತಿನ ವಿಡಿಯೋದಾಗ ಓವನ್ ಮತ್ತು ಮೈದಾ ಇಲ್ದನ ಮನೆ ಒಳಗನ ಕೇಕ್ ಮಾಡೋದು ಹೆಂಗೆ ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು 1.5 ಬಟ್ಲದಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿನಿ. ನಾವು ಯಾವ ಬಟ್ಲ ತೊಗೊಂಡಿರ್ತೀವಲ್ಲ ಅದೇ ಬಟ್ಲದ ಅಳತಿನ ಬೆಲ್ಲ ತೊಗೋಬೇಕಾಗುತ್ತೆ. 1.5 ಹಿಟ್ಟಿಗೆ 1ರಷ್ಟು ಬೆಲ್ಲ. ನಿಮ್ಮ ಕಡೆ ಪೌಡ್ರ್ ಬೆಲ್ಲ ಇತ್ತಂದ್ರೆ ಪೌಡ್ರ್ ಬೆಲ್ಲನ ಹಾಕ್ಕೋಬೋದು, ಇಲ್ಲಾಂದ್ರೆ ಮಿಕ್ಸಿ ಮಾಡಿ ಹಾಕ್ಕೋಬೇಕು. ನಾನು ಇಲ್ಲಿ ಮಿಕ್ಸಿ ಮಾಡಿನ ಹಾಕ್ಕೊಂಡಿನಿ. ಒಂದು ಸ್ವಲ್ಪನೇ ಉಪ್ಪು ಹಾಕ್ಕೊಳ್ರಿ. ಆಮೇಲೆ ಬೇಕಿಂಗ್ ಪೌಡ್ರ್, ಯಾವ್ದಾದ್ರು ಕಂಪ್ನಿದು ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ರಿ. ಆಮೇಲೆ ನಾವು ಕುಕ್ಕರ್ನಾಗ ಒಂದು ಸ್ವಲ್ಪ ಕೆಳಗೆ ಉಪ್ಪು ಹಾಕಿ ಅದನ್ನು ಪ್ರೀ ಹೀಟ್ ಮಾಡೋಕ್ಕೆ ಇಟ್ಕೋಬೇಕಾಗುತ್ತೆ. ಒಂದು 15 ಮಿನಿಟ್ಸ್ ಇದನ್ನು ಪ್ರೀ ಹೀಟ್ ಮಾಡ್ಕೋಬೇಕು ಕುಕ್ಕರ್ನ. ಆಮೇಲೆ ಒಂದು ಅರ್ಧ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾ, 1 ಬಟ್ಲದಷ್ಟು ಎಣ್ಣೆ, ನಾವು ಯಾವ ಬಟ್ಲ ಅಳತಿ ತೊಗೊಂಡಿವಲ್ಲ ಅದೇ ಬಟ್ಲದಿಂದ 1 ಬಟ್ಲದಷ್ಟು ಹಾಲು ಹಾಕ್ಕೊಂಡು ಒಂದೇ ಡೈರೆಕ್ಷನಿಂದ ಕಲಿಸ್ಕೋಬೇಕು. ಇದನ್ನು ಲಾಸ್ಟಿಗೆ ಒಂದು 3-4 ಹನಿ ವೆನಿಲಾ ಫ್ಲೇವರ್ನ ಹಾಕ್ಕೋಬೇಕು. ಇನ್ ಕೇಸ್ ನಾವು ಕಲಿಸುವಾಗ ಏನಾರ ಗಟ್ಟಿ ಅನ್ನಿಸ್ತು ಅಂದ್ರೆ ಮೇಲೆ ಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೋಬೋದು. ಇಷ್ಟು ಮಾಡಿಕೊಂಡ್ರೆ ಬ್ಯಾಟರ್ ರೆಡಿ ಆಗುತ್ತೆ. ಇದನ್ನು ಒಂದು ನಿಮ್ಮ ಕಡೆ ಯಾವುದಾದ್ರೂ ಮೋಲ್ಡ್ ಇದ್ರೆ ಮೋಲ್ಡಿಗೆ ಹಾಕ್ಕೋಬೋದು. ನಾನಿಲ್ಲಿ ಒಂದು ಪಾತ್ರೆ ಒಳಗೆ ತೊಗೊಂಡಿನಿ. ಆ ಪಾತ್ರೆಗೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವುದನ್ನ ಹಾಕಿ ಮೇಲೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಉದುರಿಸ್ಕೋಬೇಕು, ಅಂದರೆ ಇದು ಅಂಟ್ಕೊಳ್ಳೋಂಗಿಲ್ಲ ಅಂತ ಹೇಳಿ. ಬ್ಯಾಟರ್ನೆಲ್ಲ ಹಾಕಿ ಈ ಥರ ಒಂದು ಸ್ವಲ್ಪ ತಟ್ಟಿ ಕುಕ್ಕರ್ನೊಳಗಿಟ್ಟು ವಿಜಿಲ್ ಏನೂ ಹಾಕ್ತಾನೆ ಒಂದು 45 ಮಿನಿಟ್ಸ್ ಇದು ಬೇಕಾಗುತ್ತೆ ರೆಡಿ ಆಗೋಕ್ಕೆ. 45 ಮಿನಿಟ್ಸ್ ಆದಮೇಲೆ ಈ ಥರ ಆಗಿರುತ್ತೆ. ಒಂದು ಸ್ಪೂನ್ ಸಹಾಯದಿಂದ ಇದನ್ನ ತೆಗೆದು ನೋಡಿರಿ, ಯಾವುದು ಅಂಟ್ಕೊಳ್ಳಿಲ್ಲ ಅಂದರೆ ಕೇಕ್ ಆಗಿರುತ್ತೆ. ಇಷ್ಟು ಮಾಡಿದ್ರೆ ಮೈದಾ ಹಿಟ್ಟಿಲ್ದೇ ಕೇಕ್ ರೆಡಿ ಆಗುತ್ತೆ. ಈ ರೆಸಿಪಿನ ಒಂದ್ಸತಿ ನಿಮ್ಮ ಮನೆ ಒಳಗೆ ಟ್ರೈ ಮಾಡಿ, ಹೆಂಗಿತ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು, ಬಾಯ್ ಬಾಯ್.